ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 525ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹನುಮಾನನು ಸೀತೆಯನ್ನು ಹುಡುಕುತ್ತಾ ರಾವಣನ ಅರಮನೆಯನ್ನು ಪ್ರವೇಶ ಮಾಡಿರ್ತಾನೆ. ಅಲ್ಲಿಯ ವೈಭವ ಆಯಿತು ಮತ್ತು ಅಸ್ತವ್ಯಸ್ತ ಆಯಿತು. ರಾವಣ ಯಾವ್ಯಾವುದಂದ್ರೆ ಯುದ್ಧ ಮಾಡಿ ಅಪಹರಿಸಿಕೊಂಡು ಹಲವಾರು ರೀತಿಯಿಂದ ಸುಂದರ ಸ್ತ್ರೀಯರನ್ನು ಅಲ್ಲಿ ಕೂಡ ಹಾಕಿರ್ತಾನೆ. ಅವರು ಋಷಿ ಮುನಿಗಳ ಮಕ್ಕಳು, ಹೆಣ್ಣಂದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅದೇ ಪ್ರಕಾರ ರಾಜರಿರ್ಬೋದು, ಗಂಧರ್ವರು, ಎಲ್ಲ ಪ್ರಕಾರದ ರಾಜರು, ಹೆಣ್ಮಕ್ಕಳು, ಹೆಣ್ಣಂದಿರು ರಾವಣನ ಅರಮನೆಯಲ್ಲಿದ್ದರು. ಅವರನ್ನೆಲ್ಲ ಬಲವಂತವಾಗಿ ಇವನ ತಂದಿರ್ತಾನೆ ಮತ್ತು ದಿನನಿತ್ಯ ಬಲವಂತವಾಗಿ ಅವರಿಂದ ಕಾಮತೃಷೆಯನ್ನು ತೀರಿಸ್ಕೊಳ್ತಿರ್ತಾನೆ. ಅಷ್ಟೊಂದು ರಾವಣ ಕಾಮುಕ ಇದ್ದ ಅನ್ನೋದು ಈ ಒಂದು ವಾಲ್ಮೀಕಿಯವರು ನೀಡಿದಂಥ ವರ್ಣನೆಯಿಂದ ತಿಳಿದು ಬರ್ತದೆ. ಮುಂದೆ ಅದೇ ಸ್ಥಿತಿಯನ್ನು ಮುಂದುವರಿಸುತ್ತಾ ಎಲ್ಲರೂ ಅಪಹರಿತ ಸ್ತ್ರೀಯರು ಉತ್ತಮ ಕುಲದವರು, ರಾಜಮುನಿಗಳ ಪತ್ನಿಗಳ ಮತ್ತು ಮಕ್ಕಳು ಬುದ್ಧಿವಂತರು. ಇವೇನು ಎಷ್ಟು ಮಂದಿನ ಅಪಹರಿಸ್ಕೊಂಡು ಬಂದಿದ್ದಲ್ಲ, ಅವರು ಅತಿ ಸುಂದರವಾಗಿದ್ದರು, ಸಂಗೀತದಲ್ಲಿ ನಿಪುಣತೆಯನ್ನು ಹೊಂದಿದ್ರು, ಬುದ್ಧಿವಂತರು ಆಗಿದ್ದರು. ಅವರೆಲ್ಲರೂ ಉತ್ತಮ ಕುಲದವರಾಗಿದ್ದರು. ರಾಜಮುನಿಗಳ ಪತ್ನಿಗಳೂ ಇದ್ದರು, ಮಕ್ಕಳು ಇದ್ದರು, ಬುದ್ಧಿವಂತರು ಇದ್ದರು. ಅಂಥವ್ರನ್ನೆಲ್ಲ ತಂದಿರ್ತಾನೆ, ತನ್ನ ಅರಮನೆಯಲ್ಲಿ ಕೂಡ ಹಾಕಿರ್ತಾನೆ. ನಿತ್ಯ ತನ್ನ ಕಾಮತೃಷೆಯನ್ನು ತೀರಿಸ್ಕೊಳ್ತಿರ್ತಾನೆ. ಆದರೆ ಆ ಹೆಣ್ಮಕ್ಳೇನಿರ್ತಾರಲ್ಲ, ಅವರು ಒಲ್ಲದ ಮನುಷ್ಯನಿಂದ, ಅಸಹಾಯಕತೆಯಿಂದ, ನಮ್ಮನ್ನಂತೂ ತಂದೆ ಆಗಲಿ ತಾಯಿ ಆಗಲಿ ಗಂಡ ಈ ರಾವಣ ಜೊತೆ ಯುದ್ಧ ಮಾಡಿ ನಮ್ಮನ್ನು ರಕ್ಷಿಸ್ಕೊಂಡು ಹೋಗಲಿಕ್ಕೆ, ಬಿಡಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿರ್ತದೆ ಅವರಿಗೆ. ಈ ಒಂದು ಅನಿವಾರ್ಯತೆಯಿಂದಾಗಿ ಒಲ್ಲದ ಮನುಷ್ಯನಿಂದ ಅವರು ರಾವಣನ ಕಾಮದಾಗ್ನಿಗೆ ಪದೇ ಪದೇ ಬಲಿಯಾಗ್ತಿರ್ತಾರೆ. ಈ ಸ್ತ್ರೀಯರ ಪಾಡು ನೋಡಲು ಸೀತೆಯನ್ನು ರಾಮನ ಪಾಡಿಗೆ ಬಿಟ್ಟದ್ದು ರಾವಣನಿಗೆ ಒಳ್ಳೆಯದು ಎಂದ ಹನುಮ. ಈ ಎಲ್ಲ ಹೆಣ್ಮಕ್ಕಳ ಪರಿಸ್ಥಿತಿ ನೋಡ್ತಾನ, ತಾನ ಅಂದ್ಕೊಳ್ತಾನ, ಈ ಸ್ತ್ರೀಯರ ಪಾಡನ್ನು ನೋಡಲಿಕ್ಕೆ, ಇವರ ಸ್ಥಿತಿಗತಿಯನ್ನು ನೋಡಿದಾಗ, ಅಸಹಾಯಕತೆಯನ್ನು ನೋಡಿದಾಗ ರಾವಣ ಏನು ಮಾಡಬೇಕಂದ್ರೆ ಸೀತೆಯನ್ನು ರಾಮನಿಗೆ ಪಾಡಿಗೆ ಬಿಟ್ಟದ್ದು ಉತ್ತಮ. ಇವ್ರನ್ನ ಹೆಂಗೆ ಅವ್ನು ದುರುಪಯೋಗ ಮಾಡಕತ್ತಲ್ಲ, ಆ ರೀತಿಯಾಗಿ ಸೀತೆಯನ್ನು ದುರುಪಯೋಗ ಮಾಡದೇ ಇರೋದು ಚಲೋ. ಇವು ಅದಕ್ಕೇನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರಂದ್ರೆ ಅದರಿಂದ ರಾವಣನಿಗೆ ಒಳ್ಳೆಯದಾಗುವುದಿಲ್ಲ. ಯಾಕಂದರೆ ಉಳುಕಿದವರ ಏನು ಹೆಣ್ಮಕ್ಕಳಲ್ಲಿ ಇದ್ರಲ್ಲ, ಅವರ ಗಂಡಂದಿರಾಗಲಿ, ತಂದೆಯರಾಗಲಿ, ಅಣ್ಣಂದಿರಾಗಲಿ ರಾವಣನ ಸೋಲಿಸಿ ಅವ್ರನ್ನ ಬಿಡಿಸಿಕೊಡುವಂಥ ಸಾಮರ್ಥ್ಯ ಇರಾಕಿಲ್ಲ. ಆದರೆ ಆ ರಾವಣನಿಂದ ಸೀತೆಯನ್ನು ಬಿಡಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ರಾಮನಲ್ಲಿತ್ತು. ಅದು ಆ ಹನುಮಾನನಿಗೆ ಗೊತ್ತಿರೋದಕ್ಕೆ ಹೇಳ್ತಾನೆ, ಸೀತೆಯನ್ನು ಈ ರೀತಿಯಾಗಿ ಅವನು ಬಳಸಿಕೊಳ್ಳದೆ ಆಕೆ ಪಾಡಿಗೆ ಆಕಿನ ಬಿಟ್ಟಂದ್ರೆ ಒಳ್ಳೆಯದು, ಇಲ್ಲಂದ್ರೆ ರಾಮನ ಕ್ರೋಧಕ್ಕೆ ಇವು ತುತ್ತಾಗ್ತಾನೆ ಅಂತ ಅಂದ್ಕೊಳ್ತಾನೆ. ಸದ್ಗುಣಿ ಸೀತೆ ಕಾಣದೆ ದುಃಖಿಸಿದ ಹನುಮ ಹುಷಾರನಾದ ಸೀತೆಯೊಂದಿಗೆ ಅಹಿತವಾಗದ್ದನ್ನು ತಿಳಿದು, ನೋಡಿ ಕವಿ ಹೆಂಗೆ ಹೇಳ್ತಾನೆ, ಈ ಎಲ್ಲ ಹೆಣ್ಮಕ್ಳು ನೋಡ್ತಾನೆ ಅರಮನೆಯಲ್ಲಿ ಬಿದ್ದವನು, ಅಲ್ಲಿ ಸೀತೆ ಕಾಣುವುದಿಲ್ಲ. ಆ ಹೆಣ್ಮಕ್ಕಳ ದುಸ್ಥಿತಿಯನ್ನು ನೋಡಿಕೊಂಡು, ಅಸಹಾಯಕತೆಯನ್ನು ನೋಡಿಕೊಂಡು ದುಃಖಿತನಾಗ್ತಾನೆ ಹನುಮ. ಏನಪ್ಪ ಎಷ್ಟು ದುಷ್ಟ ಮನುಷ್ಯ ಅದ ನೀವ, ಹೆಂಗಸರನ್ನ ಸ್ತ್ರೀಯರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾನೆ. ಒಂದು ಕಡೆ ಈ ಶೋಷಣೆ, ಹೆಣ್ಮಕ್ಳು ಶೋಷಣೆ ಮಾಡೋರು ರಾವಣ ತ್ರೇತಾಯುಗದಲ್ಲಿ ಅಷ್ಟೇ ಅಲ್ಲ, ದ್ವಾಪರ ಯುಗದಲ್ಲಿ ನೋಡೇವನವ. ಅದನ್ನು ಬಿಡಿ ಈಗಿನ ಯುಗದಲ್ಲಿನೂ ಇದೇ ಇದ್ದಾರೆ. ಈ ಆಡಳಿತದಲ್ಲಿ ಇದ್ದವರು, ಮಂತ್ರಿಗಳು ಪದೇ ಪದೇ ನಾವೆಲ್ಲ ನೋಡ್ತಿರ್ತಾವೆ ಸೋಷಿಯಲ್ ಮೀಡಿಯಾದಾಗ. ಯಾವ ಪಾಪ ಅಸಹಾಯಕ್ಕಾಗಿ ಏನೋ ತಮ್ಮ ಕೆಲಸಕ್ಕಾಗಿ ಹೋಗಿರ್ತಾವ, ನೌಕರಿಗಾಗಿ ಹೋಗಿರ್ತಾವ, ಹಿಂದೆ ಯಾವುದೋ ಒಂದು ಯೋಜನೆಗಾಗಿ ಹೋಗಿರ್ತಾವ. ಇವ್ರಿಗೆ ಚೆಂದ ಕಂಡ್ರಂದ್ರೆ ಅಧಿಕಾರ ಇರ್ತದೆ, ಅಧಿಕಾರದ ದುರುಪಯೋಗ. ಬರೇ ಜನಪ್ರತಿನಿಧಿಗಳಷ್ಟೇ ಅಲ್ಲ, ಅಧಿಕಾರದ ಹುದ್ದೆಗಳಲ್ಲಿದ್ದಂಥ ಅಧಿಕಾರಿಗಳು ಕೂಡ ಎಲ್ಲರೂ ಅಲ್ಲ, ಕೆಲವೊಂದು ಈ ಕಾಮುಕ ಅಧಿಕಾರಿಗಳಿದಾವೆ.
ಅದಕ್ಕೆ ಜನ ಎಚ್ಚೆತ್ತುಕೊಳ್ಳಬೇಕು. ಅವರ ಇತಿಹಾಸಗಳನ್ನು, ಅವರ ಹಿನ್ನೆಲೆಯನ್ನು ತಿಳ್ಕೊಂಡೇ ಅವರನ್ನು ತಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೋಬೇಕು. ಮತ್ತು ಅಂಥವರನ್ನು ಮಾತ್ರ ಈ ಒಂದು ಸಿವಿಲ್ ಆಡಳಿತ ಏನಿದೆ, ನಾಗರಿಕ ಆಡಳಿತ ಏನಿದೆ, ಅಲ್ಲಿ ಅಧಿಕಾರಿಯಾಗಿ ಅವ್ರನ್ನ ಮುಂದುವರಿಸಬೇಕು. ಅಂಥವರಿಗೆ ಸರ್ಕಾರ ಎಂದೂ ಅವಕಾಶ ಕೊಡಬಾರ್ದು. ಅಂಥ ಹಿನ್ನೆಲೆ ಉಳ್ಳವರ, ಅಂಥ ಸ್ವಭಾವ ಉಳ್ಳವರನ್ನು ಗಮನಕ್ಕೆ ಬಂದ ತಕ್ಷಣ ಅಂಥವ್ರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಅಂಥವರನ್ನು ಆ ಹುದ್ದೆಯಿಂದ ಬರ್ಖಾಸ್ತು ಮಾಡಿ ತೆಗಿಬೇಕು. ಇಲ್ಲಾಂದ್ರೆ ಏನಾಗ್ತಿದೆ ಅಂದರೆ ಇಂತಹ ಕಾಮ ಪಿಶಾಚಿಗಳು ಎಷ್ಟೋ ಹೆಣ್ಣು ಮಕ್ಕಳನ್ನು ಹಾಳು ಮಾಡ್ತಾರೆ, ಶೋಷಣೆಗೆ ಒಳಪಡಿಸ್ತಾರೆ. ಇಲ್ಲಿ ಒಂದು ಕಡೆ ಹನುಮಾನನಿಗೆ ಸೀತೆ ಇಲ್ಲದೇ ಇರುವುದರಿಂದ ಸಂತೋಷ ಆಗ್ತಿದೆ. ಅಂದರೆ ಸೀತೆ ಇವನ ಒಂದು ಕ್ರೂರತನಕ್ಕೆ ಬಲಿಯಾಗಿಲ್ಲ, ಸೀತೆ ಉಳಿದಾಳ. ಯಾಕಂದರೆ ಅಲ್ಲಿ ಇಲ್ಲ ಸೀತೆ. ಮುಂದೆ ಎರಡನೇದೇನಪ್ಪ ಅಂದರೆ ಆ ಸ್ತ್ರೀಯರ ಅಸಹಾಯಕತೆಯನ್ನು ನೋಡಿಕೊಂಡು ದುಃಖಿತನಾಗ್ತಾನೆ. ಕಂಡನು ಹನುಮ ಸ್ಫಟಿಕರತ್ನ ಅಲಂಕೃತ ಮಂಚದ ವಿಶೇಷ ಕೋಟಡಿ ರಾವಣ ಅಂತಃಪುರ ಆವರಣದಲ್ಲಿ, ಅದೇ ರಾವಣನ ಅರಮನೆ ಆವರಣದಲ್ಲಿ ಮತ್ತೊಂದು ವಿಶೇಷ ಕೋಟಡಿ ಇತ್ತು, ಸ್ಪೆಷಲ್ ಕೋಟಡಿ. ಈಗ ಹೆಂಗೆ ನಮ್ಮ ಇವರೆಲ್ಲ ಮಿನಿಸ್ಟರ್ಸು, MLAಗಳು, ಅಧಿಕಾರಿಗಳು ಚೇಂಬರ್ಸ್ ಅಂತ ಇಟ್ಕೊಂಡು ವಿಶೇಷ ಚೇಂಬರ್ ಮಾತಾಡಿ ಯಾರ ಜೊತೆಗೆ ವಿಶೇಷ ಸ್ಪೆಷಲ್ ಮೀಟಿಂಗ್ ಸಲುವಾಗಂತ ಇಟ್ಕೊಂಡಿರ್ತಾರೆ. ಅಂಥವೆಲ್ಲ ಈಗ ಹೀನ ಕೃತ್ಯಗಳಿಗಾಗಿನೂ ಉಪಯೋಗ ಮಾಡ್ತಾರೆ. ಅಂಥವು ಭಾಳಷ್ಟು ವರದಿಗಳನ್ನು ಆದದ್ದು ಗೊತ್ತಿದೆ. ಸೋಷಿಯಲ್ ಮೀಡಿಯಾದಾಗ ಆಯಿತು, ಮುಂದೆ ಪೇಪರ್ಗಳಲ್ಲೇ ಆಯಿತು. ಇಂಥ ಘಟನೆಗಳನ್ನು ನಡೆದದ್ದು ಅದು ಸರ್ಕಾರದ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಯಾವುದೇ ಇರ್ಬೋದು. ಎಲ್ಲಿ ಒಬ್ಬ ಕಾಮುಕ ಇರ್ತಾನಲ್ಲ, ಆ ಕಾಮುಕನಿದ್ದಲ್ಲಿ ಅದು ಶಾಲೆಯಂಥ ಪವಿತ್ರ ಸ್ಥಳನೂ ಇರ್ಬೋದು, ವಿಧಾನಸೌಧದಂಥದ್ದು ಇರ್ಬೋದು, ಎಲ್ಲೇ ಇರಲಿ ಈ ಕಾಮ ಪಿಶಾಚಿಗಳಿದ್ದು ಅಂದ್ರೆ ಇವು ಏನು ಮಾಡ್ತವೆ, ಇಂಥ ಕೆಲಸನ ಮಾಡ್ತಾ ಇರ್ತಾವ. ಅದಕ್ಕೆ ಅಲ್ಲೇ ತಮಗೇನೋ ಒಂದು ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿರ್ತಾರಲ್ಲ, ಅದರ ದುರುಪಯೋಗ ಮಾಡ್ಕೊತಿರ್ತಾವೆ. ಇಲ್ಲಿ ಹೇಳ್ತಾನೆ ಹನುಮ, ರಾವಣನ ಇದೇನು ಅರಮನೆ ಇತ್ತಲ್ಲ, ವಿಶಾಲ ಅರಮನೆಯಲ್ಲಿ ಒಂದು ಕೋಟಡಿ ವಿಶೇಷವಾಗಿ ಕಾಣಿಸ್ತೈತಿ. ವಿಶೇಷ ಕೋಟಡಿಗಂತೆ ಕಾಣಿಸ್ತಾ ಇತ್ತು, ವಿಶೇಷ ಕೋಟಡಿ ಇತ್ತು. ಹಸ್ತದಂತ ಚಿನ್ನದ ಮಂಚ, ವಜ್ರ ವೈಡೂರ್ಯ ಭೂಷಿತ ಚಂದ್ರನ ಹೋಲುವ ಅಲಂಕೃತ ಛತ್ರ ಕಂಡವು ಕೋಟಡಿಯಲ್ಲಿ. ಆ ಕೋಟಡಿಯಲ್ಲಿ ಹಸ್ತದ ಆನೆಯ ಕೋರೆಯಿಂದ ಮಾಡಿದಂತಹ ಮಂಚ, ಆ ಮಂಚದ ವಜ್ರ ಮತ್ತು ವೈಡೂರ್ಯಗಳಿಂದ ಅಲಂಕೃತವಾಗಿತ್ತು. ನೋಡೋಕ್ಕದು ಚಂದ್ರನತೆ ಕಾಣಿಸ್ತಿತ್ತು, ಚಂದ್ರ ಹೋಲ್ತಾ ಇತ್ತು. ಅಲಂಕೃತ ಛತ್ರ ಕಂಡವು ಕೋಟಡಿಯಲ್ಲಿ. ಅಲ್ಲಿ ಒಳಗಡೆ ಮಂಚದ ಮೇಲೆ ಛತ್ರ ಏನಿದ್ದಲ್ಲ, ಅವನ ಹೊದಿಕೆಗಳೇನಿದ್ದಲ್ಲ, ಅವೆಲ್ಲ ಈ ರೀತಿಯಾಗಿ ಕಾಣ್ತವೆ. ಸುಗಂಧ ಧೂಪ ಪರಿಮಳ ತುಂಬಿತ್ತು ಕೋಟಡಿಯಲ್ಲಿ ಸುಗಂಧ ಧೂಪದ ಪರಿಮಳ ಹರಡಿತ್ತು, ತುಂಬಿತ್ತು. ಚಾಮರ ಬೀಸುವ ನಿಂತಿದ್ದರು ಸ್ತ್ರೀಯರು 4 ದಿಶೆಗಳಲ್ಲಿ. ಆ ಮಂಚದ ಸುತ್ತಮುತ್ತ 4 ಜನ ಹೆಣ್ಮಕ್ಕಳು ಚಾಮರ ಹಿಡ್ಕೊಂಡು ಬೀಸನಿಗೆ ಹಿಡ್ಕೊಂಡು ಬೀಸ್ತಾ ಇದ್ರು. ಅತ್ಯುತ್ತಮ ಕುರಿ ಚರ್ಮದ ಹಾಸಿಗೆ ನೋಡಿ. ಆವಾಗಿಂದ ಹೇಳ್ತೇನೆ, ಕುರಿಯಿಂದ ಉಣ್ಣಿ ತೆಗಿತಾರೆ. ಆ ಕುರಿ ಚರ್ಮ ಉಣ್ಣಿಯನ್ನು ಸಾಕಷ್ಟು ಮೆತ್ತಾದ ಉಣ್ಣಿಯನ್ನು ಹೊಂದಿದಂಥ ಕುರಿ ಚರ್ಮ ಏನು ಮಾಡಿದ್ರು, ಹಾಸಿಗೆ ಇತ್ತು, ಅದರಲ್ಲಿ ಹಾಸಿದ್ರು. ಹೂ ಮಾಲೆಗಳಿಂದ ಕಂಗೊಳಿಸಿತ್ತು ಮಂಚ. ಆ ಮಂಚದ ಸುತ್ತಮುತ್ತ ಏನು ಮಾಡಿದ್ರು ಅಂದರೆ, ಮಂಚದ ಮೇಲೆ ಮಂಚದ ಸುತ್ತಮುತ್ತ ಎಲ್ಲ ಹೂ ಮಾಲೆಗಳಿದ್ದವು, ಅಲಂಕಾರ ಮಾಡಿದರು. ಅಜಾನುಬಾಹು ಕಿವಿ ಉಂಗರ ಚಿನ್ನ ಉಡುಪು ಧರಿಸಿ ಮಂಚದ ಮೇಲೆ ಮಲಗಿದ್ದ ಕೆಂಗನಿನ ರಾವಣನ ಕಂಡನು. ಆ ಮಂಚದ ಮೇಲೆ ಯಾರು ಮಲಗಿದ್ರಪ್ಪ ಅಂದ್ರೆ ರಾವಣ ಮಲಗಿದ್ದ. ರಾವಣ ಹೆಂಗೆ ಕಾಣಿಸ್ತಿದ್ರಂದ್ರೆ ಅಜಾನುಬಾಹು ಇದ್ದ. ಮುಂದೆ ಕಿವಿಗೆ ಉಂಗುರಗಳನ್ನು ಧರಿಸಿದ್ದ, ಕಿವಿಗೆ ಕಮಂಡಲಗಳನ್ನು ಧರಿಸಿದ್ದ, ಕಿವಿ ಒಲೆಗಳನ್ನು ಧರಿಸಿದ್ದ, ಚಿನ್ನದ ಉಡುಪುಗಳನ್ನು ಹಾಕಿದ್ದ, ಮಂಚದ ಮೇಲೆ ಮಲಗಿದ್ದ. ಕಂಗನಿನ ಯಾವಾಗಲೂ ಕೆಂಪ ಅಂದರೆ ಸಿಟ್ಟಿನ ಕೋಪದ ರಾವಣ.
ಮೋಡಗಾತ್ರದ ರಾವಣನ ರಕ್ತಚಂದನ ಲೇಪನದಲ್ಲಿ ಸೂರ್ಯಾಸ್ತದಂಥ ಕೆಂಪು ಮೋಡದಂತೆ ಕಂಡನು. ಅವನ ಗಾತ್ರ ಮೋಡಗಾತ್ರ ಇತ್ತು, ದೈತಾಕಾರವಾಗಿದ್ದ, ಶರೀರ ತುಂಬೆಲ್ಲ ರಕ್ತಚಂದನ ಲೇಪಿತ ಮಾಡಿದ್ದ, ರಕ್ತಚಂದನದಿಂದ ಗಂಧ ಮಾಡಿಕೊಂಡು ಲೇಪನ ಮಾಡಿದ್ದ. ಅದೆಲ್ಲ ಹೆಂಗೆ ಕಾಣಿಸ್ತಿತ್ತಪ್ಪ ಅಂದ್ರೆ ಸೂರ್ಯಾಸ್ತ ಆಗೋ ಕಾಲಕ್ಕೆ ಮೋಡ ಯಾವ ರೀತಿ ಕೆಂಪು ಕಾಣಿಸ್ತಿರ್ತಲ್ಲ ಆ ರೀತಿ ಅವನ ಮೈಬಣ್ಣ ಕಾಣಿಸ್ತಾ ಇತ್ತು. ಒಡವೆ ಆಭರಣಗಳ ಮಧ್ಯೆ ಮಲಗಿದ್ದ ರಾವಣನ ಕಂಡನು ಗಿಡ ಮರಗಳ ಮಧ್ಯೆ ಮಲಗಿದಂತೆ ಮಂದಾರ ಪರ್ವತ. ಯಾವ ರೀತಿ ಗಿಡ ಮರಗಳ ಮಧ್ಯೆ ಮಂದಾರ ಪರ್ವತ ಕಾಣಿಸ್ತಿದ್ದಲ್ಲ ಆ ರೀತಿಯಾಗಿ ರಾವಣ ಮಂಚದ ಮೇಲೆ ಮಲಗಿದ್ದ ಅಂದರೆ ಮಂದಾರ ಪರ್ವತದಂತೆ ಕಾಣ್ತಾನೆ. ಅತಿ ಪ್ರಿಯನು ರಾಕ್ಷಸ ಯುವತಿಯರಿಗೆ ರಾವಣನ ಒಂದು ಗಡುಸುತನ ನೋಡಿ, ಅವನ ಮೈಮಾಟ ನೋಡಿ, ಅವನ ಶೌರ್ಯ ನೋಡಿ ಬಹಳಷ್ಟು ರಾಕ್ಷಸ ಯುವತಿಯರೇನಾಗಿದ್ರು ಅವನಿಗೆ ಪ್ರೀತಿ ಮಾಡ್ತಿದ್ರು, ಅವನ ಹಿಂದೆ ಹುಚ್ಚಾಗಿದ್ದರು. ನಿತ್ಯ ರಾತ್ರಿ ಸುಖ ಪಡೆಯುತ್ತಿದ್ದರು ರಾವಣನ. ಅವರಾಗೇನೆ ಹೆಣ್ಮಕ್ಕಳು ರಾಕ್ಷಸ ಸ್ತ್ರೀಯರು ಬಂದು ರಾವಣನ ಜೊತೆಗೆ ಅಂದರೆ ರಾವಣ ಕಾಮತೃಷೆಯನ್ನು ಅವರಾಗೆ ಬಂದು ತೀರಿಸ್ತಿದ್ರು. ಅಂದರೆ ರಾವಣನ ಒಂದು ಮೈಕಟ್ಟ ಸೌಂದರ್ಯವನ್ನು ನೋಡಿಕೊಂಡು ಸ್ವತಃ ಆ ರಾಕ್ಷಸ ಸ್ತ್ರೀಯರೇ ಯುವತಿಯರೇ ಬಂದು ರಾವಣನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಿದ್ರು. ಮತ್ತದಲ್ಲಿ ಮಹಾಶಿವರ ರಾಕ್ಷಸ ರಾಜನ ಮಲಗಿದ್ದನು ಐಶ್ವರ್ಯ ಮಂಚದಲ್ಲಿ. ಆ ಒಂದು ಐಶ್ವರ್ಯದ ಮಂಚ ಏನಿತ್ತಲ್ಲ, ಎಲ್ಲ ವಜ್ರ ಇದರಿಂದ ತುಂಬಿದಂಥದ್ದು ಅಲಂಕೃತ ಮಂಚ ಏನಿತ್ತು, ಐಶ್ವರ್ಯ ಆರಾಮದ ಮಂಚ ಇತ್ತು. ಆ ಮಂಚದ ಮೇಲೆ ಮಹಾಶಿವರ ರಾಕ್ಷಸ ರಾಜ ಅಂದರೆ ರಾವಣ ಮಲಗಿದ್ದ. ಹೆಡೆ ಸರ್ಪದಂತೆ ವೀರವಾನರ ಬಳಿ ಬಂದನು ಭಯಾನಕ ರಾವಣನ. ಅವನೇನು ರಾವಣನ ನೋಡ್ತಾನಲ್ಲ, ಹನುಮ ಸಡನ್ನಾಗಿ ರಾವಣನ ಬಳಿ ಬರ್ತಾನೆ. ಬರುವುದನ್ನು ವಾಲ್ಮೀಕಿಯವ್ರು ಹೆಂಗೆ ಹೇಳ್ತಾರೆ, ಹೆಡೆ ಸರ್ಪದಂತೆ, ಹೆಡೆ ಬಿಚ್ಕೊಂಡು ಕೊಬ್ರ ಯಾವ ರೀತಿಯಾಗಿ ಬರ್ರಂತ ಹೋಗ್ತದಲ್ಲ ಆ ರೀತಿಯಾಗಿ ಹನುಮ ಏನು ಮಾಡ್ತಾನೆ, ಭಯಾನಕರಿಯ ಸ್ಥಿತಿಯಲ್ಲಿ ಮಲಗಿದಂತಹ ದೈತಾಕಾರದ ರಾವಣನ ಬಳಿ ಬರ್ತಾನೆ. ಮಹಾಸರೋವರದಲ್ಲಿ ನೀರಿಗೆ ಬಿದ್ದ ಸುಗಂಧಿತ ಆನೆಯಂತೆ ಕಂಡ ರಾವಣ ಹನುಮಾನಿಗೆ ಹೆಂಗೆ ಕಾಣ್ತಾನಪ್ಪ ಅಂದ್ರೆ, ಈ ಸರೋವರದಲ್ಲಿ ಮಹಾಸರೋವರದಲ್ಲಿ ನೀರಿಗೆ ಬೀಳ್ತದಲ್ಲ ಆನೆ, ಆ ರೀತಿಯಾಗಿ ಕಾಣ್ತಾನೆ. ಶಯನದಲ್ಲಿ ಈ ಮಲಗಿದ ಒಂದು ಏನಿತ್ತಲ್ಲ ಒಂದು ಭಂಗಿ, ಅದು ಶಯನದಲ್ಲಿ ದೇಹಕ್ಕೆ ತಕ್ಕಂತೆ ಬಲಿತ ಕೈಗಳು, ಸಬಲ ಭುಜ, ಉತ್ತಮ ಮೊಳಕಾಲು, ಹೆಬ್ಬಟ್ಟು, ಬೆರಳು ಮತ್ತು ಹಸ್ತಗಳು. ನೋಡಿ, ಅವನು ಪ್ರತಿಯೊಂದು ಅಂಗಗಳ ಬಗ್ಗೆನೂ ಇಲ್ಲಿ ವರ್ಣನೆ ಮಾಡ್ತಾರೆ. ಮಲಗಿದಂಥ ಹಾಸಿಗೆಯಲ್ಲಿ ಮಲಗಿದಂಥ ರಾವಣ ತನ್ನ ದೇಹಕ್ಕೆ ತಕ್ಕಂತೆ, ಅವನು ದೈತಾಕಾರ ಇದ್ದ, ತನ್ನ ಆಕಾರಕ್ಕೆ ತಕ್ಕಂತೆ ಕೈಗಳು, ಬಲಿತ ಕೈಗಳಿದ್ದು, ಬಲಾಢ್ಯವಾದ ಉತ್ತಮದ ಅಜಾನಬಾಹು ಕೈಗಳಿದ್ದು, ಸಬಲ ಭುಜಗಳಿದ್ದು, ಉತ್ತಮ ಮೊಳಕಾಲು ಕೂಡ ಅಗದಿ ಉತ್ತಮವಾಗಿದ್ದು, ಹೆಬ್ಬಟ್ಟುಗಳನ್ನು ನುಡಿದ, ಬೆರಳುಗಳನ್ನು ನುಡಿದ ಮತ್ತು ಹಸ್ತಗಳು ಕೂಡ ಅವನ ಒಂದು ಮೈ ಆಕಾರಕ್ಕೆ, ಅವ ಏನು ದೈತಾಕಾರ ಇದ್ದ ಅವನ ಆಕಾರ, ದೇಹದ ಆಕಾರಕ್ಕೆ ತಕ್ಕಂತೆ ಅವು ಇದ್ದು. ಯಕ್ಷ, ಗಂಧರ್ವ, ನಾಗ, ದೇವ, ದಾನವ, ಸ್ತ್ರೀಯರು ಲೇಪಿಸಿದ ಮೊಲ ರಕ್ತವರ್ಣ ಶ್ರೀಗಂಧ ಪರಿಮಳ ದ್ರವ್ಯ ಸವರಿತ್ತು. ಅವನ ಮೈತುಂಬ ಪರಿಮಳ ದ್ರವ್ಯ ಸವರಿತ್ತು, ಲೇಪಿಸಿಕೊಂಡಿದ್ದ ಶ್ರೀಗಂಧದ. ಅದು ಹೇಗೆ ಕಾಣಿಸ್ತಿತ್ತಪ್ಪ ಅಂದ್ರೆ, ಯಕ್ಷ, ಗಂಧರ್ವ, ನಾಗ, ದೇವ, ದಾನವ ಈ ಸ್ತ್ರೀಯರು ಏನು ಮಾಡ್ತಿದ್ದಂದ್ರೆ, ಮೊಲ ರಕ್ತದ ವರ್ಣ ನೋಡಾಕ ಮೊಲದ ರಕ್ತಗತೆ ಕಾಣಿಸ್ತಿತ್ತು, ಅಂಥ ವರ್ಣದ ಶ್ರೀಗಂಧವನ್ನು ಅವರು ಲೇಪಿಸಿಕೊಳ್ತಿದ್ರು. ಆ ರೀತಿ ಅಂಥದೇ ಶ್ರೀಗಂಧವನ್ನು ರಾವಣ ಲೇಪಿಸಿದ್ದನ್ನು ಹನುಮಾನ ನೋಡ್ತಾನೆ. ಇದೇ ರೀತಿಯಾಗಿ ಹನುಮಾನನು ರಾವಣನ ಈ ಮೈಕಟ್ಟಿನ ವರ್ಣನೆಯನ್ನು ಮತ್ತೆ ಯಾವ ರೀತಿಯಾಗಿ ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.